ಸೇವೆಯ ಶಿಖರಕ್ಕೆ ಗೌರವದ ನಮನ. ರಕ್ತದಾನ ಜೀವಧಾರೆ. ಅರುಣ್ ಮಹಾದೇವ್ ಅವರಿಗೆ ಸನ್ಮಾನ. ಒಂದು ಹನಿ ರಕ್ತ ಒಬ್ಬರ ಬಾಳಿಗೆ ಆಸರೆಯಾಗಬಲ್ಲದು. ಆದರೆ ಆ ಹನಿ ಹನಿ ರಕ್ತವನ್ನು ಒಗ್ಗೂಡಿಸಿ ಸಾವಿರಾರು ಜೀವಗಳಿಗೆ ಮರುಜೀವ ನೀಡುವ ಕಾಯಕ ಇದೆಯಲ್ಲ, ಅದು ದೈವತ್ವಕ್ಕೆ ಸಮಾನ. ಅಂತಹ ಪವಿತ್ರ ಕಾಯಕದಲ್ಲಿ ಕಳೆದ 5 ವರ್ಷಗಳಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ನಮ್ಮ ಗುಂಡ್ಲುಪೇಟೆಯ ಹೆಮ್ಮೆಯ ಶ್ರೀಯುತ ಅರುಣ್ ಮಹಾದೇವ್ ಅವರಿಗೆ ಮೈಸೂರಿನಲ್ಲಿ ಭವ್ಯವಾಗಿ ಗೌರವಿಸಿ ಸನ್ಮಾನಿಸಲಾಯಿತು. ಏಪ್ರಿಲ್ 5ರ ಭಾನುವಾರ ಮೈಸೂರಿನ ರೈಲ್ವೆ ನಿಲ್ದಾಣದ ಸಮೀಪ ಇರುವ JK ಗ್ರೌಂಡ್ ಆಡಿಟೋರಿಯಂನಲ್ಲಿ ನಡೆದ ರಕ್ತದಾನಿಗಳ ಹಬ್ಬ ಕಾರ್ಯಕ್ರಮದಲ್ಲಿ ಈ ಅಭಿನಂದನಾ ಕ್ಷಣಗಳು ಮೂಡಿಬಂದವು. ಲಯನ್ಸ್ ಕ್ಲಬ್ ಸೆಂಟ್ರಲ್ ಜೀವಧಾರ ಮೈಸೂರು, KMPK ಚಾರಿಟೇಬಲ್ ಟ್ರಸ್ಟ್ ಮತ್ತು ಬ್ಲಡ್ ಅಂಡ್ ಕಾಲ್ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮವು ಕೇವಲ ಸಮಾರಂಭವಾಗಿರದೆ ಸೇವೆಯ ಹಬ್ಬವಾಗಿತ್ತು. ಅರುಣ್ ಮಹಾದೇವ್ ಇದೊಂದು ಹೆಸರಲ್ಲ, ಅದೊಂದು ಭರವಸೆ. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸಂಘ ಸಂಸ್ಥೆಗಳನ್ನು ಒಗ್ಗೂಡಿಸಿ ಅತ್ಯಂತ ಹೆಚ್ಚು ರಕ್ತದಾನ ಶಿಬಿರಗಳನ್ನು ಆಯೋಜಿಸಿದ ಕೀರ್ತಿ ಅರುಣ್ ಮಹಾದೇವ್ರವರಿಗೆ ಸಲ್ಲುತ್ತದೆ. ಕಳೆದ 5 ವರ್ಷಗಳಿಂದ ಹಗಲಿರುಳೆನ್ನದೆ ತುರ್ತು ಪರಿಸ್ಥಿತಿಯಲ್ಲಿ ರಕ್ತದ ಅವಶ್ಯಕತೆ ಇದ್ದವರಿಗೆ ಆಪತ್ ಬಾಂಧವರಾಗಿ ನಿಂತಿದ್ದಾರೆ. ರಕ್ತದಾನದ ಬಗ್ಗೆ ಜನರಲ್ಲಿ ಭೀತಿಯನ್ನು ಹೋಗಲಾಡಿಸಿ ಅದೊಂದು ಪವಿತ್ರ ಕರ್ತವ್ಯ ಎಂದು ಮನವರಿಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರ ನೇತೃತ್ವದಲ್ಲಿ ನಡೆದ ಶಿಬಿರಗಳು ಸಾವಿರಾರು ಜನರ ಪ್ರಾಣ ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ತುರ್ತು ಸಂದರ್ಭಗಳಲ್ಲಿ ರಕ್ತದ ಲಭ್ಯತೆಯನ್ನು ಹೆಚ್ಚಿಸಲು ಶ್ರಮಿಸುತ್ತಿರುವ ಅವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಗಣ್ಯರ ಸಮ್ಮುಖದಲ್ಲಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಸನ್ಮಾನಿಸಲಾಯಿತು. ಈ ಗೌರವ ಕೇವಲ ಒಬ್ಬ ವ್ಯಕ್ತಿಗೆ ಸಂದದ್ದಲ್ಲ, ಬದಲಿಗೆ ಅವರು ಮಾಡುತ್ತಿರುವ ಅಪಾರ ಮಾನವೀಯ ಸೇವೆಗೆ ಸಿಕ್ಕ ಪ್ರತಿಫಲ. ತನ್ನ ಜೀವದ ರಕ್ತವನ್ನು ಇತರರ ಉಸಿರಾಗಿಗಾಗಿ ನೀಡುವ ದಾನಿಗಳನ್ನು ಪ್ರೇರೇಪಿಸುವ ಅರುಣ್ ಮಹಾದೇವ್ ಅವರ ಕೈಗಳು ಇನ್ನು 10 ಹಲವು ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿ. ನಿಮ್ಮ ಸೇವೆ ಗುಂಡ್ಲುಪೇಟೆ ಮಾತ್ರವಲ್ಲ, ಇಡೀ ನಾಡಿಗೆ ಮಾದರಿಯಾಗಲಿ. ನಮ್ಮೂರ ಹೆಮ್ಮೆಯ ಪುತ್ರ ಅರುಣ್ ಮಹಾದೇವ್ರವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಈ ಸಾಧನೆ ಅಜರಾಮರವಾಗಿರಲಿ. ನಿಮ್ಮ ಸೇವೆ ಪಥ ಹೀಗೆಯೇ ಮುಂದುವರಿಯಲಿ ಎಂದು ಆಶಿಸುತ್ತೇನೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು ಎಮರ್ಜಿ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.